ಇವತ್ತು ನಡೀತಾ ಇರತಕ್ಕಂಥ TAPSMCನ ಚುನಾವಣೆಯಲ್ಲಿ ಈಗೇನು 7 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 7ಕ್ಕೆ 7 ಕೂಡ ನಾವು ಗೆಲ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಜನರಿಗೆ ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ಬಿಟ್ಟು ಒಂದು ನೆಮ್ಮದಿಯಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಾರೆ ಅಂತಕ್ಕಂಥದ್ದು 100ಕ್ಕೆ 100 ವಿಶ್ವಾಸ ನನಗೆ ಸಂಪೂರ್ಣ ಇದೆ. ಸರ್, ಇವತ್ತು TAPMS ಚುನಾವಣೆ ನಡೀತಾ ಇದೆ. JDS ಇಂದ 7 ಕ್ಷೇತ್ರಕ್ಕೂ ನಿಂತಿದ್ದಾರೆ ನಿಮ್ಮ ಅಭ್ಯರ್ಥಿಗಳು. JDS ಇಂದ ಎಲ್ಲ ವಿಶ್ವಾಸ ಇದೆಯಾ ಸರ್? ಇವಳೆಲ್ಲ 12ಕ್ಕೂ ನಿಂತವ್ರೆ. 12 ಕ್ಷೇತ್ರಕ್ಕೂ ಸರ್ಕಾರಿ ಕ್ಷೇತ್ರದಲ್ಲಿ ಚುನಾವಣೆಗಳು ಸರ್ಕಾರ ಯಾವುದಿರ್ತದೆ ಆ ಕಡೆ ಆಗುವಂಥದ್ದು ನೀವೆಲ್ಲ ನೋಡಿದ್ದೀರಿ. ಆದರೆ ಈ 7 ಅಭ್ಯರ್ಥಿಗಳು ನಿಂತಿದ್ದಾರೆ. ಪರಶುವಣ್ಣ ಅವರದೇ ಆದಂಥ ರೀತಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಗಾಂಧೀವರು ಕುಟುಂಬ ಗಿರೀಶ್ ಮತ್ತು ನಮ್ಮಲ್ಲಿರ್ತಕ್ಕಂಥ 7 ಜನ ಅಭ್ಯರ್ಥಿಗಳು ಕೂಡ ರೈತರ ಜೊತೆ ಭಾಳ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ರೈತರ ಪರಿಸ್ಥಿತಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಗೊತ್ತಿದೆ, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪಕ್ಷದ ಬೆಂಬಲಿತ 7 ಅಭ್ಯರ್ಥಿಗಳಿಗೆ ರೈತರು ಮತವನ್ನು ನೀಡ್ತಾರೆ ಅಂತ ವಿಶ್ವಾಸ. ತೀರ್ಮಾನ ಮತದಾರರು. ಈಗ ಸರ್, ಈಗ 1 ವರ್ಷಕ್ಕೂ ಹೆಚ್ಚು ಕಾಲ TAPMS ಆಡಳಿತ ಇದರ ಏನಾದರೂ ಅವ್ಯವಹಾರ ನಡೆದಿರ್ಬೋದಾ? ಸದಸ್ಯರ ಪಟ್ಟಿ ತಯಾರಿಕೆಯಲ್ಲಿ ನೋಡಿ, ಈಗಾಗಲೇ ಒಂದು ಕೇಸ್ ನಡೀತಾ ಇದೆ. ಆ್ಯಕ್ಚುಲಾಗಿ ಇಲ್ಲಿ ಕೆಲವು ಅಭ್ಯರ್ಥಿಗಳು ಡಿಸ್ಕ್ವಾಲಿಫಿಕೇಷನ್ ಆಗಬೇಕಿತ್ತು. ಮತ್ತು ನೀವು ಯಾರು ಹೇಳಿದ್ದೀರಿ DCC ಬ್ಯಾಂಕ್, ಅವರು ಡಿಸ್ಕ್ವಾಲಿಫಿಕೇಷನ್ ಆಗಬೇಕಿತ್ತು. ಸರ್ಕಾರ ಈಗ ನಡೆಸ್ತಾ ಇದೆ, ನಡೆಸ್ಕೊಂಡು ಹೋಗಿ ಮುಂದೆ ತೀರ್ಮಾನ ಮಾಡಿ. ಏನಾರ